ರಾಮನ ಮೇಲೆ ಭಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತೀವ್ರ ನೋವನ್ನು ತರಿಸುವಂಥ, ಅವರ ಭಾವನೆಗಳಿಗೆ ಧಕ್ಕೆ ಕೊಡುವಂಥ ಒಂದು ಸಂಗತಿ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ. ಮೋಹನ್ ಭಾಗವತ್ ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರು ಸೇರಿ ರಾತ್ರೋರಾತ್ರಿ ಕಮಿಟಿಯನ್ನು ಮಾಡ್ತಾರೆ. ಇದರಲ್ಲಿ ಅವರು ಪ್ರಾಮಾಣಿಕವಾಗಿದ್ದಿದ್ರೆ ನೈಜ ರಾಮ ಭಕ್ತರು, ಹಿರಿಯರು, ವಿದ್ವಾಂಸರು ಬೇಕಾದಷ್ಟು ಜನ ಈ ದೇಶದಲ್ಲಿದ್ದರು. ಅವರನ್ನು ಯಾರನ್ನು ಕಮಿಟಿಗೆ ಹಾಕಲಿಲ್ಲ. ಉದ್ಘಾಟನೆಯನ್ನು ಅವರೇ ಮಾಡಿದರು, ಎಲ್ಲವನ್ನು ಅವರೇ ಮಾಡಿದ್ರು, ಕಮಿಟಿಯನ್ನು ಅವರೇ ಮಾಡಿದರು. ಈಗ ಬರುತ್ತಿರುವ ವರದಿಗಳನ್ನು ನೋಡಿದರೆ 1400 ಕೋಟಿಗೂ ಹೆಚ್ಚು ಮೊದಲ ದಿನದಿಂದಲೇ ಪ್ರಾರಂಭ ಆಗಿದೆ. ಬೇರೆ ಬೇರೆ ಹಂತದ ಕರಪ್ಷನ್, ಟೋಟಲಿ ಇದು ಭ್ರಷ್ಟಾಚಾರದ ಕೇಂದ್ರ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಉಂಟಲ್ಲ, ಇದು ರಾಷ್ಟ್ರೀಯ ಸ್ಕ್ಯಾಮ್ ಸಂಘ ಆಗಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ಇತ್ತೀಚೆಗೆ ಹುಂಡಿ ಕಳವು ಪ್ರಕರಣ ಜಗತ್ತಿನಾದ್ಯಂತ ಒಂದು ಚರ್ಚೆಗೆ ನಾಂದಿ ಹಾಡಿದೆ. ಇದೊಂದು ಆಘಾತಕಾರಿ ಮತ್ತು ರಾಮನ ಮೇಲೆ ಭಕ್ತಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತೀವ್ರ ನೋವನ್ನು ತರಿಸುವಂಥ, ಅವರ ಭಾವನೆಗಳಿಗೆ ಧಕ್ಕೆ ಕೊಡುವಂಥ ಒಂದು ಸಂಗತಿ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ. RSS ವಿಶ್ವ ಹಿಂದೂ ಪರಿಷತ್ ತನ್ನ ರಥಯಾತ್ರೆಯ ಮೂಲಕ ರಾಮ ಮಂದಿರದ ಹೋರಾಟ ಮಾಡಿದ್ದು ಒಂದು ಸತ್ಯ. ಆದರೆ ಸಾವಿರಾರು ವರ್ಷಗಳ ಹಿಂದಿನಿಂದ ಬೇರೆ ಬೇರೆಯವರು ಬೇರೆ ಬೇರೆ ಹಂತದಲ್ಲಿ ಅದರ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ಹೇಳುವುದು ಅಷ್ಟೇ ಸತ್ಯ. ನ್ಯಾಯಾಲಯದ ತೀರ್ಪು ಬಂದಾಗ ಈ ದೇಶದ ಎಲ್ಲ ಜಾತಿ ಜನಾಂಗ ಧರ್ಮದವರು ಕೂಡ ಹಬ್ಬ ಒಮ್ಮೆ ಮುಗೀತಲ್ಲ ಅಂತೇಳಿ ಅದನ್ನು ಸ್ವಾಗತ ಮಾಡಿದ್ದು ಸತ್ಯ. ಆ ಜಡ್ಜ್ಮೆಂಟ್ ಬಂದ ತಕ್ಷಣ ಮೋಹನ್ ಭಾಗವತ್ ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರು ಸೇರಿ ರಾತ್ರೋರಾತ್ರಿ ಕಮಿಟಿಯನ್ನು ಮಾಡ್ತಾರೆ. ಅದು ಕೇಂದ್ರ ರಚನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಂಥ ಒಂದು ಕಮಿಟಿ, ಅದರ ಆಡಳಿತ ಮಂಡಳಿ. ಆ ಆಡಳಿತ ಮಂಡಳಿಗೆ ತಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಂದರೆ RSSನ 2 ಘಟಾನುಘಟಿ ನಾಯಕರನ್ನು ಟ್ರಸ್ಟಿಗೆ ಸೇರಿಸ್ತಾರೆ. ಉಳಿದವರು ಕೂಡ ಅದೇ ಮನಸ್ಥಿತಿಯವರೇ, ಒಬ್ಬಿಬ್ಬರನ್ನ ಏನಾದರೂ ಬಿಟ್ಟರು ಎಲ್ಲರೂ ಅದೇ ಮನಸ್ಥಿತಿಯವರು. ಈ 2 ಘಟಾನುಘಟಿ ನಾಯಕರನ್ನ ಕಮಿಟಿಯಲ್ಲಿ ಹಾಕಿ ಅದರ ಮೇಲುಸ್ತುವಾರಿಯನ್ನು ಸಪರೇಟಾಗಿ ಗೋಪಾಲ್ಜಿ ಹೇಳುವವರಿಗೆ ಕೊಡ್ತಾರೆ. ಇದರಲ್ಲಿ ಅವರು ಪ್ರಾಮಾಣಿಕವಾಗಿದ್ದಿದ್ರೆ ರಾಜಕೀಯೇತರವಾಗಿ ಮತ್ತು ಸೈದ್ಧಾಂತಿಕವಾಗಿ ಯಾವುದರಲ್ಲೂ ಇಲ್ಲದ ರಾಮಭಕ್ತರು, ನೈಜ ರಾಮಭಕ್ತರು, ಹಿರಿಯರು, ವಿದ್ವಾಂಸರು ಬೇಕಾದಷ್ಟು ಜನ ಈ ದೇಶದಲ್ಲಿದ್ದರು. ಅವರನ್ನು ಯಾರನ್ನು ಕಮಿಟಿಗೆ ಹಾಕಲಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಶಿಲಾನ್ಯಾಸಕ್ಕೆ ಕೂಡ ಬೇರೆಯವರು ಯಾರು ಬರದಾಗಿ ಇವರೇ ಹೋಗಿ ಪೋಸ್ ಕೊಟ್ಟರು. ಉದ್ಘಾಟನೆಯನ್ನು ಅವರೇ ಮಾಡಿದರು, ಎಲ್ಲವನ್ನು ಅವರೇ ಮಾಡಿದರು, ಕಮಿಟಿಯನ್ನು ಅವರೇ ಮಾಡಿದರು. ಈಗ ಇನ್ನು 5 ವರ್ಷದ ಹಂತದಲ್ಲಿರುವ ಒಂದು ಜಗದ್ವಿಖ್ಯಾತ ದೇವಸ್ಥಾನವಾಗಿ ನಿಂತಿರತಕ್ಕಂಥ ರಾಮ ಮಂದಿರದಲ್ಲಿ ಇನ್ನು ಸಣ್ಣ ಪುಟ್ಟ ಕಳವಾದರದ್ದು ಸುದ್ದಿ ಆಗ್ತಿರಲಿಲ್ಲ, ನಾವು ಯಾರೂ ಮಾತಾಡ್ತಿರಲಿಲ್ಲ. ಆದರೆ ಈಗ ಬರುತ್ತಿರುವ ವರದಿಗಳನ್ನು ನೋಡಿದರೆ 1400 ಕೋಟಿಗೂ ಹೆಚ್ಚು ಮೊದಲ ದಿನದಿಂದಲೇ ಪ್ರಾರಂಭ ಆಗಿದೆ. ಬೇರೆ ಬೇರೆ ಹಂತದ ಕರಪ್ಷನ್, ಹುಂಡಿ ಕಳವು ಮಾತ್ರ ಅಲ್ಲ, ಅಲ್ಲಿ ಹೋಟೆಲಿಗೆ ಹೋಗಿ ಉಳಿದ ತಕ್ಷಣ ಹೋಟೆಲ್ನವರು ದೇವಸ್ಥಾನಕ್ಕೆ ಫೋನ್ ಮಾಡೋದು, ದೇವಸ್ಥಾನದವರು 1,000 ರೂಪಾಯಿ VIP ಪಾಸನ್ನು ಕೊಡುವಂಥ ಇಲ್ಲಿಗಲ್, ಅದಕ್ಕೆ ಯಾವ ಲೆಕ್ಕವೂ ಇಲ್ಲ. ಇದು ನಡೆದಿದೆ, ಅವ್ಯಾತವಾಗಿ ನಡೆದಿದೆ VIP ಪಾಸ್. ಅದರ ಜೊತೆಗೆ ನಮ್ಮ ಈ ಚಂಪತ್ರಾವ್ ಹೇಳುವರು ದೇವಸ್ಥಾನದ ಟ್ರಸ್ಟು ಆಗುವ ಮೊದಲೇ, ಅಂದರೆ ಅದು ಆಗ್ತದೆ ಹೇಳುವಾಗಲೇ ಕೋಟ್ಯಾಂತರ ರೂಪಾಯಿ, ಅಂದರೆ 2 ಕೋಟಿ ರೂಪಾಯಿ ಒಂದು ಭೂಮಿಯನ್ನು ವ್ಯಾಲ್ಯೂ, ಅದನ್ನು ಒಬ್ಬ ಖರೀದಿಸಿರ್ತಾನೆ. ಅವನ 2 ಕೋಟಿ ರೂಪಾಯಿ ವ್ಯಾಲ್ಯೂದನ್ನು 18 ಕೋಟಿ ರೂಪಾಯಿಗೆ ದೇವಸ್ಥಾನದ ಟ್ರಸ್ಟಿಗೆ ಮಾರ್ತಾರೆ. ಇಂಥದ್ದು ಅನೇಕ ಇದೆ. ಇನ್ನೂ ಒಂದು ಏನು ಅಂತಂದರೆ, ಹುಂಡಿಯನ್ನು ಲೆಕ್ಕ ಮಾಡುವಾಗ ಹಣ ಕದ್ದದ್ದು ಬಂಗಾರ ಕದ್ದದ್ದು ಅಲ್ಲ. ಇದು ನೋಡಿದರೆ ಇದು ನಿರಾಯಾಸವಾಗಿ ಕೊಂಡೋಗಿದ್ದಾರೆ. ಆಮೇಲೆ ಇನ್ನೂ ವಿಶೇಷ ಅಂದರೆ ವಸತಿ ಗೃಹಗಳನ್ನು
ಹುಡುಗ ಹುಡುಗಿ ಹೋದರೆ 1 ಗಂಟೆಗೆ 1,000 ರೂಪಾಯಿ ಹಾಗೆ ಚಾರ್ಜಿಗೆ ಕೊಡ್ತಿದ್ರಂತೆ. ಅದು ಉತ್ತರ ಭಾರತದ ಕೆಲವು ಸಂತರು ವಿಪರೀತ ಆಕ್ರೋಶದಿಂದ ಮಾತಾಡ್ತಾ ಇದ್ದಾರೆ. ಇನ್ನೂ ಒಂದು ಜೊತೆಗೆ ಅಂದರೆ 40% ಎಲ್ಲ ವ್ಯವಹಾರದಲ್ಲೂ 40% ಕಮಿಷನ್ ತಗೊಂಡಿದ್ದಾರೆ. ಸೊ ಇದೆಲ್ಲವನ್ನು ನೋಡುವಾಗ ರಾಮ ಮಂದಿರದ ಇವನು ಕಬ್ಜಾ ಮಾಡಿಕೊಳ್ಳುವ ಇವರ ಉದ್ದೇಶ ಹಿಂದೂಗಳ ಅಸ್ಮಿತೆ ರಾಮನ ಪ್ರತಿಷ್ಠಾಪನೆ ಅಲ್ಲ, ಹಿಂದೂಗಳ ಅಸ್ಮಿತೆ ರಾಮನ ಆಧ್ಯಾತ್ಮಿಕ ಸಂದೇಶವನ್ನು ಜಗತ್ತಿಗೆ ಸಾರುವುದೂ ಅಲ್ಲ, ಹಿಂದೂಗಳ ಅಸ್ಮಿತೆ ಆ ಶ್ರೀರಾಮಚಂದ್ರನ ಉದಾತ್ಯ ಧ್ಯೇಯಗಳನ್ನು ಜನರಿಗೆ ತಲುಪಿಸುವುದೂ ಅಲ್ಲ. ಬದಲಾಗಿ ತದ್ವಿರುದ್ಧವಾಗಿ ಅಲ್ಲಿನ ಹಣವನ್ನು ದೋಚುವುದೇ ಇವರ ಉದ್ದೇಶ ಆಗಿತ್ತು. ಈಗ CCTV ಇದ್ದು ದೇಶದ ಅತ್ಯಂತ ಹೆಚ್ಚು ಭದ್ರತೆಯುಳ್ಳ ಒಂದು ದೇವಸ್ಥಾನವಾಗಿದ್ದು ಮ್ಯಾನೇಜ್ಮೆಂಟ್ನವರಿಗೆ ಗೊತ್ತೇ ಇಲ್ಲದೆ ಹಣ ಕೊಂಡೋಗಿದ್ದಾರೆ, ಬಂಗಾರ ಕೊಂಡೋಗಿದ್ದಾರೆ ಹೇಳ್ತಾರೆ. ಮತ್ತು ಇದೀಗ ಬಂದ ಸುದ್ದಿ, ನಮ್ಮ ಏನು ಫೋನ್ಪೇ ಎಲ್ಲ ಮಾಡ್ತೇವಲ್ಲ ಸ್ಕ್ರೀನ್, ಆ ಸ್ಕ್ರೀನನ್ನು ಎಲ್ಲ ಕಡೆ ಅಂಟಿಸಿದ್ದಾರೆ. ರಾಮಕೋಶ್ ಏನೋ ಅದಕ್ಕೆ ಹಾಕಿ ರಾಮರಾಜ್ಯ ಕೋಶ ಅಂತ ಏನೋ ಹಾಕಿದ್ದಾರೆ. ಅದಕ್ಕೆ ನೀವು ಫೋನ್ಪೇ ಮೂಲಕ ಅದನ್ನು ಸ್ಕ್ರೀನಿಗೆ ಹಾಕಿದ ಕೂಡಲೇ ಅದು ಯಾರದ್ದು ಅಕೌಂಟಿಗೆ ಹೋಗ್ತಾ ಉಂಟಂತೆ. ಅದು ಎಲ್ಲ ಕಡೆ ಅಂಟಿಸಿದ್ದಾರೆ. ದೇವಸ್ಥಾನದವರಿಗೆ ಗೊತ್ತಿಲ್ಲ ಆ ಸ್ಟಿಕ್ಕರನ್ನು. ಸ್ಟಿಕ್ಕರ್ ಯಾರು ಅಂಟಿಸಿದ್ದು, ಯಾಕೆ ಅಂಟಿಸಿದ್ದು ಕೇಳುವರು ಗೊತ್ತಿಲ್ವ ಅಲ್ಲಿ. ಚಂಪತ್ ರಾವಿದು 4,000 ಅವರದೇ ಆದ ಸೆಕ್ಯೂರಿಟೀಸ್ ಇದೆ. ಆ ಸೆಕ್ಯೂರಿಟಿಗೆ ಬಹುಶಃ ತಿಂಗಳಿಗೆ 1 ಕೋಟಿ ರೂಪಾಯಿ ಹೋಗ್ತಾ ಇದೆ. ಟೋಟಲಿ ಇದು ಭ್ರಷ್ಟಾಚಾರದ ಕೇಂದ್ರ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಉಂಟಲ್ಲ, ಇದು ರಾಷ್ಟ್ರೀಯ ಸ್ಕ್ಯಾಮ್ ಸಂಘ ಆಗಿದೆ. ಎಲ್ಲಿ ಹೋದರೂ ಇದೆ ಇವರದ್ದು. ಗುರುದಕ್ಷಿಣೆಗೆ ಲೆಕ್ಕ ಕೇಳಿದ್ರೆ ನೀವ್ಯಾರು ಅಂತ ಕೇಳ್ತಾರೆ. ಈಗ ದೇವರ ಕಾಣಿಕೆ ಅಂದರೆ ನೀನು ಕಾಣಿಕೆ ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ನಾನು ಕೊಟ್ಟಿದ್ದೇನೆ, ನಾನು ಆಗ RSS ಅಲ್ಲಿದ್ದೆ. 1 ರೂಪಾಯಿ ಇಟ್ಕೊಂಡು ಮೆರವಣಿಗೆ ಮಾಡಿ ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟಿದ್ದೇವೆ. ಒಂದು ಕ್ರೈಮನ್ನು ಕೂಡ ಟೀಕೆ ಮಾಡಲಿಕ್ಕೆ ನೀನು ಯಾರು ಅಂತ ಕೇಳ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇದು ಹೀಗೆ ಮುಂದುವರೆದರೆ ಇದನ್ನು ಸಾರ್ವಜನಿಕ ಟ್ರಸ್ಟ್ ಮಾಡಬೇಕು, ಇಲ್ಲ ಸರ್ಕಾರದ ಟ್ರಸ್ಟ್ ಮಾಡಬೇಕು. RSSನ ಟ್ರಸ್ಟ್ ಆಗಿ ಉಳಿಸಿದರೆ ಇನ್ನೊಂದು 10 ವರ್ಷಕ್ಕೆ ಆ ದೇವಸ್ಥಾನದ ಎಷ್ಟೆಷ್ಟು ಏನೇನು ಮಾರಿಬಿಡ್ತಾರೋ ಅನ್ನೋದು ನನಗೆ ಸಂಶಯ ಇದೆ. ಮತ್ತು ಇದರ ನಿರಂತರವಾಗಿ ಟ್ರಸ್ಟನ್ನು ಅಡಿಯಲ್ಲೇ ಇದು ನಡೆದದ್ದು, ಅವರ ಜನವೇ ಮಾಡಿದ್ದು, ಎಲ್ಲರೂ ಸಂಘ ಪರಿವಾರದವರೇ, ಸಂಘ ಪರಿವಾರವೇ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅವರದೇ ಸರ್ಕಾರ ಇದ್ದು. ಆ ಹಿನ್ನೆಲೆಯಲ್ಲಿ ಈ ಸೋರಿಕೆಯ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಅದರ ತುದಿಯವರೆಗೆ ಹೋಗಿ ಮುಟ್ಟಿದರೆ ಬಹುಶಃ ಅದು RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಅನೇಕರ ಮನೆಯ ಬಾಗಿಲಿಗೆ ಬಂದು ಮುಟ್ತದೆ. ಇವರನ್ನು ಯಾವ ಕಾರಣಕ್ಕೂ ನಂಬಲಿಕ್ಕೆ ಸಾಧ್ಯ ಇಲ್ಲ. RSS ಮೋಹನ್ ಭಾಗವತರೇ ಉತ್ತರ ಕೊಡಬೇಕು, ಪ್ರಧಾನಮಂತ್ರಿ ಮೋದಿಯೇ ಉತ್ತರ ಕೊಡಬೇಕು ಮತ್ತು ಜನರ ಕ್ಷಮೆ ಕೇಳಬೇಕು. ಜನರ ಕ್ಷಮೆ ಕೇಳಲೇಬೇಕು. ಅವ್ರಿಗೆ ನಿಜವಾಗಿ ಅವರ ರಾಮ ಭಕ್ತರಾಗಿದ್ದಿದ್ರೆ ಇದೇ ರೀತಿ ಆಡಳಿತ ಮಂಡಳಿಯನ್ನು ಮಾಡುವ ಬದಲು ಇದನ್ನು ಸಾರ್ವಜನಿಕ ಒಂದು ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿಯೋ ಹೈಕೋರ್ಟ್ ನೇತೃತ್ವದಲ್ಲಿಯೋ ಒಂದು ಕರೆಕ್ಟಾಗಿ ಒಂದು ಟ್ರಸ್ಟ್ ಮಾಡಿ ಅಥವಾ ಸರ್ಕಾರದ ನಿಯಂತ್ರಣ ಇಟ್ಟುಕೊಂಡು ಮಾಡದಿದ್ದರೆ ಇನ್ನು 10 ವರ್ಷದಲ್ಲಿ ನನಗೆ ಸಂಶಯದಲ್ಲಿ ಮೂರ್ತಿಯೂ ಇರಲಿಕ್ಕಿಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.